ದರ್ಶನ್ ಆಪ್ತ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಆಗಿದೆ. ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಅನ್ನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಅದ್ಧೂರಿಯಾಗಿ ಮಾಡೋಕೆ ಚಿತ್ರತಂಡ ಪ್ಲಾನ್ ಅನ್ನು ಮಾಡಿತ್ತು. ಆದರೆ ಚಿತ್ರದ ಟ್ರೇಲರ್ ಕಾರ್ಯಕ್ರಮದಲ್ಲಿ ದರ್ಶನ್ ಫ್ಯಾನ್ಸ್ಗಳ ಹುಚ್ಚಾಟಕ್ಕೆ ಅಂದುಕೊಂಡಂತೆ ಕಾರ್ಯಕ್ರಮ ಆಗಿಲ್ಲ. ಜೊತೆಗೆ ದರ್ಶನ್ ಫ್ಯಾನ್ಸ್ಗಳ ಹುಚ್ಚಾಟಕ್ಕೆ ಚಿತ್ರದ ನಿರ್ಮಾಪಕ ದಂಡ ಕಟ್ಟುವಂತಾಗಿದೆ. ಅಷ್ಟಕ್ಕೂ ಯಾವ ಕಾರಣಕ್ಕೆ ವಾಮನ ನಿರ್ಮಾಪಕ ದಂಡವನ್ನ ಕಟ್ಟಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ವಾಮನ ಟ್ರೇಲರ್ ಲಾಂಚ್ ನಲ್ಲಿ ವಾನರ ಅವತಾರ. ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಸಿಕ್ಕಿದ್ದೆಲ್ಲ ಪೀಸ್. ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ಏಕಮಾರ್ ದೋ ತುಕುಡ ಅಂತಿದ್ರು. ಎಂತವರಿಗೂ ಡೋಂಟ್ ಕೇರ್, ನಾನ್ ಇರೋದೇ ಹೀಗೆ ಅನ್ನೋ ಗತ್ತಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಸೆರೆಮನೆ ಅನ್ನೋದು ಐರಾವತನ ಆರ್ಭಟವನ್ನ ತಣ್ಣಗೆ ಮಾಡಿದೆ. ಜೈಲಿಂದ ಬಂದಿದ್ದು ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರ ಸುದ್ದಿಗೂ ಹೋಗ್ತಾ ಇಲ್ಲ, ಹೊರಗೆಲ್ಲೂ ಕಾಣಿಸಿಕೊಳ್ತಿಲ್ಲ. ಆದ್ರೆ ದರ್ಶನ್ ರ ಫ್ಯಾನ್ಸ್ ಮಾತ್ರ ಹುಚ್ಚಾಟ ನಿಲ್ಲಿಸ್ತಾ ಇಲ್ಲ. ಬಾಸ್ ಸೈಲೆಂಟ್ ಆಗಿದ್ರೆ ಏನಂತೆ, ನಾವಿರೋದೇ ಹೀಗೆ ಅಂತ ಪುಂಡಾಟ ಮೆರೀತಿದ್ದಾರೆ. ನಿನ್ನೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ಟ್ರೇಲರ್ ಲಾಂಚ್ ವೇಳೆ ದರ್ಶನ್ ಫ್ಯಾನ್ಸ್ ಅಟ್ಟಹಾಸ ತೋರಿಸಿದ್ದಾರೆ. ನಟ ಧನ್ವೀರ್ ನನ್ನ ಈಗೀಗ ದರ್ಶನ್ ರ ಬಲಗೈ ಬಂಟ ಅಂತಿದ್ದಾರೆ. ದರ್ಶನ್ ಫ್ಯಾನ್ಸ್ ಎಲ್ಲ ಧನ್ವೀರ್ಗೂ ಜೈ ಜೈ ಅಂತಿದ್ದಾರೆ. ಹೀಗಾಗಿಯೇ ಧನ್ವೀರ್ನ ವಾಮನ ಸಿನಿಮಾಗೆ ದರ್ಶನ್ ಕೂಡ ಶುಭ ಹಾರೈಸಿದ್ರು. ನಿನ್ನೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಧನ್ವೀರ್ ನಟನೆಯ ವಾಮನ ಚಿತ್ರದ ಟ್ರೇಲರ್ ಅನ್ನ ಅದ್ಧೂರಿಯಾಗಿ ಲಾಂಚ್ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ದರ್ಶನ್ ಬರ್ತಾರೆ ಅಂತಾನೆ ಸಾಕಷ್ಟು ಜನ ಸೇರಿದ್ರು. ಆದ್ರೆ ಕಾಟೇರ ಬರಲಿಲ್ಲ. ಬದಲಾಗಿ ವಿಡಿಯೋ ಮೂಲಕ ಶುಭ ಹಾರೈಸಿದ್ರು. ದರ್ಶನ್ ರನ್ನ ನೋಡ್ತಿದ್ದಂತೆ ಥಿಯೇಟರ್ ಒಳಗೆ ಕಾಟೇರನ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು. ಇಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಖುಷಿಯ ನಡುವೆ ಸಂಭ್ರಮದ ಪರಾಕಾಷ್ಠೆ ಎಲ್ಲೆ ಮೀರಿತ್ತು. ಸಿನಿಮಾ ಥಿಯೇಟರ್ನ ಕುರ್ಚಿಗಳನ್ನೆಲ್ಲ ಮುರಿದು ಹಾಕಿದ್ದಾರೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟಕ್ಕೆ ಥಿಯೇಟರ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಮಾಡಬೇಕು, ಇಂಥ ಟೈಮ್ನಲ್ಲಿ ಹೀಗೆ ಮಾಡಿದ್ರೆ ಏನ್ ಮಾಡೋದು ಅಂತ ನೋವು ತೋಡ್ಕೊಂಡಿದ್ದಾರೆ. ಒಟ್ನಲ್ಲಿ ಅಭಿಮಾನದ ಹೆಸರಲ್ಲಿ ಅಟ್ಟಹಾಸ ಮೆರೆಯೋರಿಗೆ ಪೊಲೀಸರು ಪಾಠ ಕಲಿಸಬೇಕಿದೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಮಚ್ಚು ಬಳಸಿ ರೀಲ್ಸ್ ಮಾಡಿ ಜೈಲು ಸೇರಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾಗಿರುವಂತಹ ವಿನಯ್ ಮತ್ತು ರಜತ್ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 3 ದಿನಗಳ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ಮಾಡಿದ ಕೋರ್ಟ್ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಮಚ್ಚಿಡಿದು ರೀಲ್ಸ್ ಮಾಡಿದ್ದವರಿಗೆ ರಿಲೀಫ್. ರಜತ್ ವಿನಯ್ಗೆ ಷರತ್ತುಬದ್ಧ ಜಾಮೀನು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ವಿನಯ್ಗೆ ಕೊನೆಗೂ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಕಳೆದ ವಾರ ಬೆಂಗಳೂರಿನ ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಮಚ್ಚು ಹಿಡಿದು ಇಬ್ಬರು ರೀಲ್ಸ್ ಮಾಡಿದ್ರು. ಈ ಸಂಬಂಧ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ಪೊಲೀಸರು ಮಚ್ಚು ಅಸಲಿ ಅನ್ನೋ ಶಂಕೆಯಲ್ಲಿ ಇಬ್ಬರನ್ನು ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ವೇಳೆ ಇಬ್ರು ಬಳಸಿದ್ದ ಮಚ್ಚು ಪತ್ತೆಯಾಗದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು. ಇಂದು ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಮೊದಲಿಗೆ ಆರೋಪಿಗಳ ಪರ ವಕೀಲರಾದ ಪ್ರಕಾಶ್ ವಾದ ಮಾಡಿದ್ರು. ಈಗಾಗಲೇ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇನ್ನೂ ಇಡೀ ಲೈಫ್ನಲ್ಲಿ ಇವರು ರೀಲ್ಸ್ ಮಾಡೋ ಗೋಜಿಗೆ ಹೋಗಲ್ಲ. ಇದೇ ಭಾನುವಾರ ಪ್ಯಾನ್ ಇಂಡಿಯಾ ಮಾದರಿಯ ಹೊಸ ಸಿನಿಮಾ ಶೂಟಿಂಗ್ ಇದೆ. ಈಗ ರಿಲೀಸ್ ಮಾಡದಿದ್ರೆ ಅವರ ಜೀವನ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಜಾಮೀನು ಮಂಜೂರು ಮಾಡಬೇಕು ಅಂತ ಮನವಿ ಮಾಡಿದ್ರು. ಇದೇ ವೇಳೆ ಸರ್ಕಾರಿ ಪರ ವಕೀಲ ಹರಿಶ್ಚಂದ್ರ ಗೌಡ ಕೂಡ ಪ್ರತಿವಾದ ಮಂಡಿಸಿ ಆರೋಪಿಗಳು ರೀಲ್ಸ್ನಲ್ಲಿ ಬಳಸಿದ ಮಚ್ಚನ್ನ ಸುಮ್ಮನಹಳ್ಳಿ ಬಳಿಯ ಕಾಲುವೆಯಲ್ಲಿ ಎಸೆದು ನಾಶ ಮಾಡಿದ್ದಾರೆ. ಮಚ್ಚು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ನೀಡಬಾರದು ಅಂತ ಮನವಿ ಮಾಡಿಕೊಂಡ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತು. ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಇವತ್ತು ಷರತ್ತು ಏನು ಮಾಮೂಲಿ, ಸಾಕ್ಷಿ ನಾಶ ಮಾಡಬಾರ್ದು, ಇದೇ ತರಹದ ಆಕ್ಟಿವಿಟೀಸ್ ಅನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಆರೋಪಿಗಳಾದ ರಜತ್ ವಿನಯ್ಗೆ ಜಾಮೀನೇನೋ ಸಿಕ್ಕಿದೆ. ಆದರೆ ಜಾಮೀನು ಆದೇಶ ಜೈಲಿಗೆ ತಲುಪಿದ್ದು ತಡವಾಗಿದ್ದರಿಂದ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಳೆದು ನಾಳೆ ರಿಲೀಸ್ ಆಗಲಿದ್ದಾರೆ. ಒಟ್ನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡಂಗಾಯ್ತು. ಸ್ಟಾರ್ಗಳಾಗೋ ಮೊದಲೇ ಶೋ ಆಫ್ ಮಾಡೋಕೆ ಹೋಗಿ ಜೈಲು ಸೇರಿ ಪರದಾಡುವಂತಾಗಿತ್ತು. ಇನ್ಮೇಲಾದ್ರೂ ಬುದ್ಧಿ ಕಲಿತು ಹುಚ್ಚಾಟ ಬಿಡ್ತಾರಾ ಕಾದ್ ನೋಡ್ಬೇಕು.
ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.